ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ರಾಯಚೂರು ಹುಡುಗಿ. ತಮಗೆಲ್ಲರಿಗೂ ಅಮ್ಮನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ನಮ್ಮ ಅಜ್ಜಿ ಮಾಡುವಂತಹ ಮಸಾಲ ಮಜ್ಜಿಗೆ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಈ ಮಜ್ಜಿಗೆನ ಮಾಡಲಿಕ್ಕೆ ನಾವಿಲ್ಲಿ 4ರಿಂದ 5 ಕಪ್ಪಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀವಿ. ನಾವಿಲ್ಲಿ ತೊಗೊಂಡಿರುವಂತಹ ಮೊಸರು ಬಂದು ಎಮ್ಮೆ ಮೊಸರು. ಅಂದರೆ ನಮ್ಮ ಅಜ್ಜಿ ಮನೆಯಲ್ಲಿ ಹೈನ ಇರೋದ್ರಿಂದ ಅವರು ಎಮ್ಮೆ ಸಾಕಿದ್ದಾರೆ. ಹಾಗಾಗಿ ಆ ಎಮ್ಮೆಯಿಂದ ರೆಡಿಯಾದಂತಹ ಪ್ಯೂರ್ ಮೊಸರು ಇದ್ದರು. ಆ ಮೊಸರಿಗೆ ಸ್ವಲ್ಪ ನೀರು ಹಾಕಿ ಈ ಥರ ಮಜ್ಜಿಗೆ ಕಡಿಯೋ ಕೋಲಲ್ಲಿ ಈ ಥರ ಮಜ್ಜಿಗೆನ ಕಡ್ಕೋಬೇಕು. ನೋಡ್ತಿರ್ಬೋದು ನೀವೇ. ಹೀಗೆ ಮಜ್ಜಿಗೆ ಕಡಿಯುವಾಗ ಮಧ್ಯ ಮಧ್ಯೆ ಸ್ವಲ್ಪ ನೀರನ್ನ ಹಾಕ್ತಾ ಇರಬೇಕು. ಅದು ಸ್ವಲ್ಪ ತೀರ ಗಟ್ಟಿ ಆದರೆ ತುಂಬಾ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪನೇ ನೀರು ಹಾಕಿ ಮತ್ತೊಂದು ಸರಿ ಈ ಥರ ತುಂಬ ಚೆನ್ನಾಗಿ ಮಜ್ಜಿಗೆನ ಮಾಡ್ಕೋಬೇಕು. ನೋಡಿ ನೀವು ಬೆಣ್ಣೆ ಯಾವ ಥರ ಬರ್ತಿದೆ ಅಂತ. ಆಲ್ರೆಡಿ ಬೆಣ್ಣೆನ ತೆಗೆದಿರ್ತಾರೆ, ಆದರೂ ಇನ್ನೊಂದು ಸ್ವಲ್ಪ ಕಂಟೆಂಟ್ ಉಳಿದಿರುತ್ತೆ. ಮಜ್ಜಿಗೆ ಇನ್ನೇನು ರೆಡಿಯಾಗಿದೆ. ಈ ಮಜ್ಜಿಗೆಗೆ ಮಸಾಲ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಈ ಮಸಾಲಾನ ಮಾಡಲಿಕ್ಕೆ ನಾವಿಲ್ಲಿ ಒಂದು ಕಲ್ಲಿಗಲ್ಲನ್ನ ತೊಗೊಂಡಿದ್ದೀವಿ. ಆ ಕಲ್ಲಿಗಲ್ಲಿಗೆ 4ರಿಂದ 5 ಹಸಿಮೆಣಸಿನ್ಕಾಯಿನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಜೀರಿಗೆನ ಹಾಕಿ ಈ ಥರ ನುಣ್ಣಗೆ ಜಜ್ಕೋಬೇಕು. ಅಥವಾ ಖಾರ ಹರಿಬೇಕು ಅಂತ ಅಂತಾರೆ ನಮ್ಮ ಕಡೆ. ನೀವು ಕಲ್ಲಿಗಲ್ಲಿಲ್ಲ ಅಂದರೆ ಮಿಕ್ಸಿ ಜಾರಲ್ಲೂ ಕೂಡ ಹಾಕ್ಬೋದು. ಆ ಮಸಾಲೆನ ನಾವು ಮುಂಚೆನೇ ಮಾಡಿ ಇಟ್ಕೊಂಡಿರುವಂತಹ ಮಜ್ಜಿಗೆಗೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಈ ಥರ ತುಂಬಾ ಚೆನ್ನಾಗಿ ಕಲಿಸ್ಕೋಬೇಕು. ಮಜ್ಜಿಗೆ ಹಾಗೆ ಮಸಾಲ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಅದನ್ನು ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಹೀಗೆ ಕುಡಿದ್ರೆ ಇದನ್ನು ಮಸಾಲ ಮಜ್ಜಿಗೆ ಅಂತಾರೆ, ಅಥವಾ ಇದಕ್ಕೆ ಒಗ್ಗರಣೆ ಹಾಕಿದರೆ ಮಜ್ಜಿಗೆ ಸಾರು ಅಂತಾರೆ. ನೀವು ಏನಾದರೂ ಕರಿಬಹುದು. ನಾವು ಇದಕ್ಕೆ ಒಗ್ಗರಣೆನ ಹಾಕ್ಕೊತಾ ಇದ್ದೀವಿ. ಈ ಒಗ್ಗರಣೆ ಹಾಕಲಿಕ್ಕೆ ಮೊದಲಿಗೆ ಒಂದು ಪಾತ್ರೆನ ಕಾಯಲಿಕ್ಕೆ ಇಟ್ಟಿದ್ವಿ. ಪಾತ್ರೆ ಇನ್ನೇನು ಕಾದಾಗಿದೆ ಅಂದಮೇಲೆ ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು. ಎಣ್ಣೆ ಇನ್ನೇನು ಕಾದಾಗಿದೆ ಅಂದಮೇಲೆ ಜೀರಿಗೆ ಸಾಸಿವೆನ ಹಾಕೋಬೇಕು. ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಹಾಗೆ ಜಜ್ಜಿ ಇಟ್ಟಿರುವಂತಹ 4ರಿಂದ 5 ಎಸಳು ಬೆಳ್ಳುಳ್ಳಿನ ಹಾಕ್ಕೋಬೇಕು. ಅದಾದಮೇಲೆ ಫ್ಲೇಮ್ನ ಆಫ್ ಮಾಡಿ ನೀವು ಮಾಡಿಟ್ಟಿರುವಂತಹ ಮಸಾಲ ಮಜ್ಜಿಗೆನ ಇದಕ್ಕೆ ಹಾಕಿದರೆ ಮಜ್ಜಿಗೆ ಸಾರು ಅಥವಾ ಮಸಾಲ ಮಜ್ಜಿಗೆ ಸಾರು ತಿನ್ನಲಿಕ್ಕೆ ಅಥವಾ ಊಟ ಮಾಡಲಿಕ್ಕೆ ರೆಡಿಯಾಗಿರುತ್ತೆ. ಇದ್ರ ಜೊತೆಗೆ ಅನ್ನನ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಮಸಾಲ ಮಜ್ಜಿಗೆ ರೆಸಿಪಿ ಅಥವಾ ಮಸಾಲ ಮಜ್ಜಿಗೆ ಸಾರು ರೆಸಿಪಿ ತಿನ್ನಲಿಕ್ಕೆ ಅಥವಾ ಕುಡಿಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಸಖತ್ತಾಗಿರುತ್ತೆ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನೀವೆಲ್ಲರೂ ಖಂಡಿತವಾಗಿ ಟ್ರೈ ಮಾಡ್ತೀರಾ ಅಂತ ಅನ್ಕೊತಾ, ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.